ಹೇಗಾದರೂ ಮಾಡಿ ಜೀವನದಲ್ಲಿ ಒಂದು ಸ್ವಂತ ಮನೆಯನ್ನು ಕಟ್ಟಿಸ್ಕೊಬೇಕು, ಆ ಮನೇಲಿ ನಾವು ಸುಖವಾಗಿ ಆನಂದವಾಗಿ ಜೀವನವನ್ನು ನಡೆಸಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಆದರೆ ಆ ಕನಸು ಇನ್ನೇನು ನನಸಾಗ್ತಿದೆ ಅನ್ನೋ ಟೈಮಲ್ಲಿ ಎಷ್ಟು ಖುಷಿ ಆಗುತ್ತಲ್ವ ಮನಸ್ಸಿಗೆ. ಹಾಗೆಯೇ ಆ ಮನೆ ಖರ್ಚಿರುತ್ತಲ್ಲ, ಅದ್ರ ಬಗ್ಗೆ ನೀಟಾಗಿ ನಿಭಾಯಿಸ್ಕೊಂಡು ಖರ್ಚಿನ ಬಗ್ಗೆ ಯೋಚನೆ ಮಾಡಿಕೊಂಡು ಮನೆ ಕಟ್ಟಿಸ್ತಾ ಇದರ ಲೆಕ್ಕಾಚಾರ, ಅದಕ್ಕೂ ಒಂದು ಅರ್ಥ ಸಿಗುತ್ತೆ. ಏನಂತೀರಾ? ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಲಕ್ಷ್ಮಿ ವಿಲೇಜ್ ಲೈಫ್. ಫಸ್ಟ್ ಟೈಮ್ ಯಾವ್ದಾದ್ರು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ, ನಾನು ಲಾಸ್ಟ್ ವಿಡಿಯೋದಲ್ಲಿ ಪ್ಲಾಸ್ಟ್ರಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಅದೇ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಹೇಗಿರುತ್ತೆ ಅಂತ, ಯಾವ ಮೆಟೀರಿಯಲ್ ಹೇಗಿರುತ್ತೆ ಅಂತ. ನೀವು ಇಷ್ಟೊತ್ತು ನೋಡೋದಲ್ಲ, ಅದು ಪೀ ಸ್ಯಾಂಡ್, ವೈಟ್ ಪೀ ಸ್ಯಾಂಡ್ ಅಂತ. ಈಗ ಇದು ನೋಡ್ತಿದ್ದೀರಲ್ವ, ಇದು ಸಿಮೆಂಟು. ಮನೆ ಒಳಗಡೆ ನಾವು ಎಲ್ಲ ಕೂಡ ACCನೇ ಹಾಕ್ಸಿದ್ದು, ಯಾಕಂದರೆ ಅವಾಗ ಸ್ವಲ್ಪ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಸ್ವಲ್ಪ ಸಿಮೆಂಟ್ ತಂದು ಕೊಟ್ಟಿಲ್ಲ, ಹಾಗಾಗಿ ನಾನೇ ತರಿಸಿದ್ದೆ. ಈಗ ಅಟ್ ಪ್ರೆಸೆಂಟ್ ಹೊರಗಡೆ ಸಿಮೆಂಟ್ ಮಾಡಿಸಿರೋದ್ರಿಂದ ಮಹಾ ತರಿಸಿದ್ದಾರೆ. ಇದು PPC, ನೀವೇನು ನೋಡ್ತಿದ್ದೀರಲ್ವ PPC ಸಿಮೆಂಟು. ಮತ್ತು ನಾನು ಹೇಳಿದ್ನಲ್ಲ ಮ್ಯಾನುಫ್ಯಾಕ್ಚರ್ ಡೇಟ್ ನೋಡಬೇಕು ಅಂತ, ನೋಡಿ 25/6/2024 ಅಂತ ಇದೆ. ಇದನ್ನು 3 ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು. ಅಫ್ಕೋರ್ಸ್ ಇದನ್ನು ಹೊಸ್ದಾಗಿ ಬಂದಿರೋದು, ಇನ್ನು ಇದಕ್ಕೆ 2 ಮುಕ್ಕಾಲು ತಿಂಗಳ ಇರುತ್ತೆ. ನೆಕ್ಸ್ಟು ಮೆಶ್ ಹೇಳಿದ್ನಲ್ಲ, ಚಿಕನ್ ಮೆಶ್ ಅಂತ ಇದೆ. ಬಿಲ್ಡಿಂಗ್ ಹತ್ರ ಬಂದಿತ್ತು, ಹಾಗಾಗಿ ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ, ನಿಮಗೆ ಗೊತ್ತಾಗಲಿ. ಫ್ಯೂಚರಲ್ಲಿ ನೀವು ಮನೆ ಕಟ್ಟಿಸಿದಾಗ ಅಥವಾ ಅಟ್ ಪ್ರೆಸೆಂಟ್ ಮನೆ ಕಟ್ಟಿಸಿರೋ ನಿಮ್ಗೆ ತುಂಬ ಯೂಸ್ ಆಗುತ್ತೆ ಅಂತ ನಾನು ವಿಡಿಯೋ ಮಾಡ್ತಿದ್ದೀನಿ. ಯಾಕಂದರೆ ಈ ಥರ ಮೆಶ್ ಆ್ಯಕ್ಚುಲಿ ನಾನು ಕೂಡ ಫಸ್ಟ್ ಟೈಮೇ ನೋಡಿದಿರೋದು. ನಾನು ವಿಡಿಯೋದಲ್ಲಿ ಏನೇನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಲ್ಲ, ಇದೆಲ್ಲ ನಾನು ನೋಡಿಕೊಂಡು ತಿಳ್ಕೊಂಡೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇದು ಮನೆ ಒಳಗಡೆ ಮೆಷನ್ನು ಹೊಡಿಸಿಲ್ಲ, ನಾವು ಮನೆ ಹೊರಗಡೆ ಮಾತ್ರ ಮೆಷನ್ನು ಹೊಡಿಸಿದ್ದು. ಯಾಕಂದರೆ ಮನೆ ಹೊರಗಡೆ ಅಷ್ಟು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಇವಾಗ ಔಟ್ಸೈಡ್ ಕಾಲಮ್ಸ್ ಏನಿದೆಯಲ್ಲ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ಕಾಲಮ್ಸ್ಗೆ ಮತ್ತು ಗೋಡೆಗೆ ಜಾಯಿಂಟಾಗಿ ಮೆಷನ್ನು ಹೊಡಿತಾರೆ. ಈಗ ಪ್ಲಾಸ್ಟ್ರಿಂಗನ್ನು ಮಾಡಿಸ್ಬೇಕಾದ್ರೆ ಮೆಥಡ್ಸ್ ಅಂತ ಹೇಳಿದ್ನಲ್ಲ ನೋಡಿ, ಫಸ್ಟ್ ನೀರನ್ನು ಹೊಡಿತಿದ್ದಾರೆ ಅವರು. ಟಾಪ್ಗಾಗಿರ್ಬೋದು, ಗೋಡೆಗಾಗಿರ್ಬೋದು, ಏನಕ್ಕೆ ಸ್ಲ್ಯಾಬ್ಗಾಗಿರ್ಬೋದು, ಏನಕ್ಕಾದ್ರೂ ಆಗಿರ್ಬೋದು, ಫಸ್ಟ್ ಅವರು ನೀರೇ ಹೊಡೆದು ಕೆಲಸ ಮಾಡೋದು. ಇವಾಗ ಏನು ವಿಡಿಯೋದಲ್ಲಿ ಅಟ್ ಪ್ರೆಸೆಂಟ್ ನೋಡ್ತಿದ್ದೀರಲ್ವ, ಇದು ನಮ್ಮ ಬೆಡ್ರೂಮ್, ಅಂದರೆ ಮಾಸ್ಟರ್ ಬೆಡ್ರೂಮ್ ಅಂತ ಏನು ಕರಿತೀರಲ್ವ, ಇದು ಫಸ್ಟ್ ಡೇ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ಈ ಥರ ಇತ್ತು. ಅದಕ್ಕೆ ನಿಮಗೆ ಯಾವ ರೂಮ್ ಯಾವಾಗ ಹಿಂಗೆ ಸ್ಟಾರ್ಟ್ ಮಾಡಿದ್ರು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಅಪ್ಕಮಿಂಗ್, ಅಂದರೆ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸುಮಾರು ನಮಗೆ ಪ್ಲಾಸ್ಟಿಂಗ್ ಮಾಡಿಸೋ ಅಷ್ಟರಲ್ಲಿ ಮನೆ ಒಳಗಡೆ 15 ದಿನ ಆಯಿತು, ಬರೀ ಪ್ಲಾಸ್ಟಿಂಗ್ ಮಾತ್ರ. ಇನ್ನೇನು ಕೆಲಸನೂ ಅಂದರೆ ಇನ್ನೇನು ಚಿಲ್ಲರೆ ಕೆಲಸ ಇಲ್ಲ. ಲೈಕ್ ಕಿಟಕಿ ಇಡೋದಾಗಲಿ, ಅದು ಬಾಗಿಡೋದಾಗಲಿ, ವಾಸ್ಕಲ್ ಇಡೋದಾಗಲಿ, ಅದೆಲ್ಲ ಬಿಟ್ಟು ಬರೀ ಪ್ಲಾಸ್ಟ್ರಿಂಗ್ಗೆ ಅಂತ ಯೋಚನೆ ಮಾಡೋಕ್ಕಾದ್ರೆ 3 ಜನ ಮಾಡಿದ್ರು. 15 ದಿನ ಕೆಲಸವನ್ನು ಮಾಡಿದ್ರು. 1 ರೂಮ್ 2 ದಿನ ಅಥವಾ 3 ದಿನ ಈ ಥರ ಟೈಮ್ ತೊಗೊಳುತ್ತೆ. ಯಾಕಂದರೆ ಪ್ಲಾಸ್ಟ್ರಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ, ಯಾಕಂದರೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕಲ್ವ. ಹಾಗಾಗಿ ಸ್ವಲ್ಪ ಲೇಟೇ ಮಾಡಿದ್ರು. ಪ್ಲಾಸ್ಟಿಂಗ್ ಮಾಡಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಆ ಥರ ಬೀಳಬಾರ್ದು, ಯಾಕಂದರೆ ಓನ್ ಎಕ್ಸ್ಪೀರಿಯೆನ್ಸ್ ಆಗಿ ಹೇಳ್ತಿದ್ದೀನಿ. ಆ ಥರ ಬಿದ್ರೇ ಚೆನ್ನಾಗಿ ಬರೋದಿಲ್ಲ. ಕೆಲವೊಂದು ಕಡೆ ಎಲ್ಲನೂ ಜಾಸ್ತಿ ಮಂದಾಗೋಗ್ಬಿಟ್ರೂ ಅದು ಉದುರೋಗ್ಬಿಡುತ್ತೆ. ಸ್ವಲ್ಪ ಆರಿಸಿ ಕೂಡ ಮಾಡ್ತಾರೆ ಪ್ಲಾಸ್ಟ್ರಿಂಗ್ ಅನ್ನೋದು. ಈಗ ದೇವ್ರ ಮನೆಗೆ ಮಾಡಿದ್ರು. ಈಗ 2 ರೂಮ್ ಆಯಿತು. ರೂಮ್ ಆಗಿಬಿಟ್ಟು ನೆಕ್ಸ್ಟ್ ವಾಶ್ರೂಮ್ ಮುಂದೆ ಸ್ವಲ್ಪ ಪ್ಲೇಸ್ ಇದೆ, ಅಲ್ಲಿ ಆಗಿತ್ತು. ಅಲ್ಲಿ ಆದಮೇಲೆ ಇವಾಗ ಹಾಲ್ ಕೊನೆಯದಾಗ ಅವ್ರು ಹಾಲ್ ಮಾಡಿದ್ರು. ಯಾಕಂದರೆ ಹಾಲ್ ತುಂಬ ದೊಡ್ಡದಾಗಿದೆಯಲ್ವ, ಹಾಗಾಗಿ ಹಾಲ್ ಕೊನೆಯದಾಗಿ ಮಾಡಿದ್ರು. ನೋಡಿ, ಸಾರ್ವೆ ಎಲ್ಲ ಕಟ್ಕೊಂಡಿದ್ದಾರೆ. ಈ ಟಾಪ್ ಮಾಡ್ತಾರಲ್ಲ, ಈ ಸ್ಲ್ಯಾಬ್ ಮಾಡಿದಾಗ ತುಂಬ ಕಷ್ಟ ಇರುತ್ತೆ. ಯಾಕಂದರೆ ಅದು ನಾವು ಆಪೋಸಿಟ್ ಡೈರೆಕ್ಷನಲ್ಲಿ ಹೊಡಿಬೇಕಲ್ವ, ತುಂಬ ಏನಾಗುತ್ತೆ ಕಣ್ಣಿಗೆಲ್ಲನೂ ಅವ್ರಿಗೆ ಪಾಪ ಈ ಸಿಮೆಂಟ್ ಹಾಕ್ತಾ ಇರುತ್ತೆ. ಅದಕ್ಕೇನೆ ಪ್ಲಾಸ್ಟಿಂಗ್ ಎಕ್ಸ್ಪೆಷಲಿ ಟಾಪ್ ಪ್ಲಾಸ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಆಗಲೇ ಹೇಳ್ದಂಗೆ ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ, ಲೈಕ್ ಆಗಲೇ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ರಫನ್ನು ಮಾಡಿಸ್ಕೊಳ್ಳಿ. ಯಾಕಂದರೆ ಟೈಲ್ಸ್ ಮತ್ತು ಅಂಟಿಸ್ಬೇಕಾದ್ರೆ ರಫ್ ಆಗಿದ್ರೇ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಹಾಗಾಗಿ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲೆಲ್ಲನೂ ರಫ್ ಮಾಡಿಸ್ಕೊಳ್ಳೋದು ಬೆಟರ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ಬರೀ ಹಾಲಿಗೆ 2 ದಿನ ಕಂಪ್ಲೀಟ್ ಮಾಡಿದ್ರು. ಯಾಕಂದರೆ ಸ್ವಲ್ಪ ಫಾಸ್ಟಾಗಿ ಮಾಡಬೇಕು ಅಂತ ಹಾಲಿಗೆ 2 ದಿನ ಅಷ್ಟರಲ್ಲಿ ಕಂಪ್ಲೀಟ್ ಮಾಡಿಬಿಟ್ರು. ಈ ವಿಡಿಯೋ ಕೊನೆಯಲ್ಲಿ ಮನೆ ಒಳಗಡೆ ಪ್ಲಾಸ್ಟಿಂಗ್ ಮಾಡಿಸೋದಕ್ಕೆ ಎಷ್ಟು ಕಾಸು ಆಯಿತು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಓಕೆನಾ? ಆವಾಗ ನಿಮಗೆ ಗೊತ್ತಾಗುತ್ತೆ, ಮನೆ ಒಳಗಡೆ ಇಷ್ಟು ಚದರ ಇದ್ದರೆ ಎಷ್ಟು ದುಡ್ಡು ಆಗುತ್ತೆ ಅಂತ ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡಿಕೊಂಡು ನೀವೇನು ಮಾಡ್ಬೋದು ಅಂದರೆ ಅಷ್ಟು ದುಡ್ಡನ್ನು ಸರಿ ಹೊಂದಿಸ್ಕೊಬೋದು. ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಈಗ ಪ್ಲಾಸ್ಟ್ರಿಂಗ್ ಎಸ್ಟಿಮೇಷನ್ ಅಂತ ಏನು ಕರಿತೀವಲ್ವ, ಲೇಬರ್ಸ್ಗೆ ನಾನು 15 ದಿನ ಲೆಕ್ಕ ಹಾಕಿದ್ದೀನಿ. ಒಬ್ಬರ ಮೇಸ್ತ್ರಿಗೆ 1000 ರೂಪಾಯಿ ನಮ್ಮ ಕಡೆ, ಕೆಲವೊಂದು ಕಡೆ 1200
ಕೊಡ್ತಿದ್ದಾರೆ ಅಂತ, ಬಟ್ ಇವ್ರಿಗೆ 1000 ಕೊಡ್ತಿರೋದ್ರಿಂದ ಅಷ್ಟೇ ಲೆಕ್ಕ ಹಾಕಿದ್ದೀನಿ ನಾನು. ಮತ್ತು 700 ಒಬ್ಬೊಬ್ರಿಗೆ 700 ಲೇಬರ್ಸ್ಗೆ, ಅಂದರೆ 1400, ಒಟ್ಟು 1400 15 ದಿನಕ್ಕೆ 36,000 ಆಯಿತು. ಏನು ಲೇಬರ್ಸ್ಗೆ ಮಾತ್ರ 36,000 ಆಯಿತು. ಇನ್ನು ಸಿಮೆಂಟ್ PPCಯಲ್ಲಿ ACC PPC 40 ಬ್ಯಾಗ್ ತರಿಸಿದ್ದೆ ಸಿಮೆಂಟು. 40 ಬ್ಯಾಗಲ್ಲಿ 3 ಬ್ಯಾಗೋ 2 ಬ್ಯಾಗೋ ಮಿಕ್ಕಿತ್ತು ಅಷ್ಟೇ, ಬಿಟ್ಬಿಡಿ ಮಿಕ್ಕಿರೋದು. ಅದಕ್ಕೆ 40 ಬ್ಯಾಗ್ ಕೌಂಟ್ ಮಾಡ್ಕೊಳ್ಳಿ. 15,200 ರೂಪಾಯಿ ಆಯಿತು ಸಿಮೆಂಟಿಗೆ. ನೆಕ್ಸ್ಟ್ ಪೀ ಸ್ಯಾಂಡ್ ಅನ್ನೋದು ಟ್ರ್ಯಾಕ್ಟರ್, 3 ಟ್ರ್ಯಾಕ್ಟರ್ ಸಿಮೆಂಟು. ಅಂದರೆ ನಾನು ಇಲ್ಲಿ ಫಸ್ಟ್ ಒಂದು ಟ್ರ್ಯಾಕ್ಟರನ್ನು ಓಡಿಸಿದ್ದೆ, ಆಮೇಲೆ 6 ವೀಲರಲ್ಲಿ 28,000 ಆಯಿತು. ಅದು ಫುಲ್ಲು ಇದು ಎಷ್ಟು ಅಂದರೆ 25 ಟನ್ ಇತ್ತು. ಹಾಗೆ ನಾನು ಇಲ್ಲಿ ಡಿವೈಡ್ ಮಾಡ್ಕೊಂಡು ನಿಮ್ಗೆ ಹೇಳ್ತಿದ್ದೀನಿ. 3 ಟ್ರ್ಯಾಕ್ಟರ್ ಆದರೆ ಸಾಕು. 3 ಟ್ರ್ಯಾಕ್ಟರು 19,500 ಆಯಿತು. ಒಟ್ಟಾರೆಯಾಗಿ ಪ್ಲಾಸ್ಟ್ರಿಂಗನ್ನು ಮಾಡಿಸೋದಕ್ಕೆ ಮನೆ ಒಳಗಡೆ 70,700 ಆಯಿತು. ಇನ್ನು ನೀರು ಮತ್ತು ಕ್ಯೂರಿಂಗು ಅದು ಇದು ಅನ್ನೋಷ್ಟಲ್ಲ, ಅದೊಂದು 3,000 ಇಟ್ಕೊಳ್ಳಿ. 3 ಇಲ್ಲಾಂದರೆ 5,000 ಇಟ್ಕೊಳ್ಳಿ. ಸುಮಾರು 75,000 ಬೇಕು ಮನೆ ಒಳಗಡೆ ಪ್ಲಾಸ್ಟ್ರಿಂಗ್ ಮಾಡಿಸೋದಕ್ಕೆ. ಯಾಕೆ 75,000 ಬೇಕು ಅಂದರೆ, ನಾವು ಲೇಬರ್ಸು ಕಾಂಟ್ರಾಕ್ಟ್ ಕೊಟ್ಟರೆ ಸ್ವಲ್ಪ ಕಡಿಮೆ ಮಾಡ್ಬೋದೇನೋ, ಬಟ್ ನಾವು ಕೂಲಿಗೆ ಮಾಡಿಸ್ತೀವಿ ಅಂದರೆ ಇಷ್ಟ ಆಗುತ್ತೆ. ಬಟ್ ಇಲ್ಲಿ ನಾವು ಕಾಂಟ್ರಾಕ್ಟಾಗಿ ಕೊಟ್ಟಿರೋದು, ಬಟ್ ಕೂಲಿ ಲೆಕ್ಕ ಹಾಕಿ ಹೇಳಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅಂತ ನಾನು ಹೇಳ್ತಿರೋದು. ಈಗ ಔಟ್ಸೈಡ್ ಪ್ಲಾಸ್ಟಿಂಗನ್ನು ಮಾಡ್ತಿದ್ದಾರೆ. ಪ್ಲಾಸ್ಟಿಂಗ್ ಮಾಡಿದಾದಮೇಲೆ ಔಟ್ಸೈಡ್ ಎಷ್ಟು ಅಮೌಂಟ್ ಖರ್ಚಾಯಿತು ಅನ್ನೋದು ಕೂಡ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ, ಮುಂದೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಇನ್ನು ಮನೆ ಫಿನಿಷಿಂಗ್ ಲೆವೆಲ್ ತನಕ ಏನೇನಾಯಿತು ಮತ್ತು ಎಷ್ಟು ಅಮೌಂಟ್ ಖರ್ಚಾಯಿತು ಅಂತ ನಿಮ್ಗೆ ಹೇಳ್ಕೊಳ್ಳೇಬೇಕಲ್ವ. ಹಾಗಾಗಿ ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಇಷ್ಟಕ್ಕೂ ಈ ಪ್ಲಾಸ್ಟಿಂಗ್ ಅನ್ನೋದು 9.5 ಚದರಕ್ಕೆ ಮನೆಗೆ ಆಗಿರೋದು. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಗಲೇ ಕೇಳ್ತಿದ್ರು ಪ್ಲಾಸ್ಟಿಂಗ್ ಎಷ್ಟು ಖರ್ಚಾಯಿತು ಅಂತ. ಸದ್ಯಕ್ಕೆ ಒಳಗಡೆ ಮಾತ್ರ ಆಗಿರೋದು, ಹೊರಗಡೆ ಆಗಿಲ್ಲ. ನೀವು ನೋಡ್ತಿದ್ದೀರಲ್ವ, ಹೊರಗಡೆ ಇನ್ನೂ ಮಾಡ್ತಿದ್ದಾರೆ. ಫಿನಿಶಿಂಗ್ ಆದಮೇಲೆ ಮತ್ತೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.